ಎಲ್ರಿಗೂ ನಮಸ್ಕಾರ. ಶ್ರೀಕೃಷ್ಣ ಕೋಚಿಂಗ್ ಸೆಂಟರ್ ಚನ್ನಪಟ್ಟಣ ಇಲ್ಲಿಂದ ವಿಡಿಯೋ ಮಾಡ್ತಾ ಇದ್ದೀವಿ. ನನ್ನ ಹೆಸರು ನಾಗಾರ್ಜುನ್ CM. 10th ಸೈನ್ಸ್ ಸಬ್ಜೆಕ್ಟ್ನಲ್ಲಿರುವಂತಹ ಮೊದಲನೇ ಚಾಪ್ಟರ್ನಲ್ಲಿ ಬರುವಂತಹ ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಈಕ್ವೇಷನ್ ಕಾನ್ಸೆಪ್ಟನ್ನ ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಕೆಮಿಕಲ್ ಈಕ್ವೇಷನ್ನ ನಾವು ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಬೇರಿಯಂ ಕ್ಲೋರೈಡ್ ಪೊಟ್ಯಾಷಿಯಂ ಸಲ್ಫೇಟ್ ಜೊತೆ ಸೇರಿಕೊಂಡು ಅದು ಬೇರಿಯಂ ಸಲ್ಫೇಟ್ ಮತ್ತು ಪೊಟ್ಯಾಷಿಯಂ ಕ್ಲೋರೈಡ್ನ ಕೊಡ್ತಾ ಇದೆ. ಈ ಒಂದು ಈಕ್ವೇಷನ್ನ ನಾವು ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಇದು ಒಂದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಆಗಿದೆ. ಮೊದಲು ಕೊಟ್ಟಿರುವಂತಹ ಕೆಮಿಕಲ್ ನೇಮ್ಗಳನ್ನ ನಾವು ಬರ್ಕೋಬೇಕಾಗತ್ತೆ. ಬೇರಿಯಂ ಕ್ಲೋರೈಡ್ BaCl2, ಅದ್ರ ಜೊತೆ ಪೊಟ್ಯಾಷಿಯಂ ಸಲ್ಫೇಟ್ K2SO4, ಇವೆರಡು ಸೇರಿ ಬೇರಿಯಂ ಸಲ್ಫೇಟ್ BaSO4 ಮತ್ತು ಪೊಟ್ಯಾಷಿಯಂ ಕ್ಲೋರೈಡ್ KCl ಸಿಗ್ತಾ ಇದೆ. ಇದನ್ನು ಬರ್ಕೊಂಡ ನಂತರ ನಾವು LHS ಮತ್ತು RHS ಅಂತ ಮಾರ್ಕ್ ಮಾಡ್ಕೋಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡ್ ಬಿಫೋರ್ ಕೆಮಿಕಲ್ ರಿಯಾಕ್ಷನ್ಸ್ನ ಇಂಡಿಕೇಟ್ ಮಾಡ್ತಾ ಇದೆ. ರೈಟ್ ಹ್ಯಾಂಡ್ ಸೈಡು ಆಫ್ಟರ್ ಕೆಮಿಕಲ್ ರಿಯಾಕ್ಷನ್ಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಮೊದಲನೇದಾಗಿ ನಾವು ಬ್ಯಾಲೆನ್ಸಿಂಗ್ ಅಂದರೆ ಏನು ಅಂತ ತಿಳ್ಕೋಬೇಕು. ಪ್ರತಿಯೊಂದು ಎಲಿಮೆಂಟ್ಗಳಿಗೂ ಕೂಡ ಬಿಫೋರ್ ರಿಯಾಕ್ಷನ್ನು ಆ್ಯಟಮ್ಸ್ ಎಷ್ಟಿರುತ್ತೋ ನಂಬರ್ ಆಫ್ ಆ್ಯಟಮ್ಸು, ಆಫ್ಟರ್ ರಿಯಾಕ್ಷನ್ನು ನಂಬರ್ ಆಫ್ ಆ್ಯಟಮ್ಸ್ ಅಷ್ಟೇ ಇರಬೇಕು. ಇದನ್ನು ನಾವು ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಈಕ್ವೇಷನ್ ಅಂತ ಕರಿತೀವಿ. ಈಗ ನಾನು ಇದನ್ನು ಬ್ಯಾಲೆನ್ಸ್ ಮಾಡ್ತೀನಿ. ಮೊದಲಿಗೆ ಇದನ್ನು ಸ್ಟೆಪ್ 1 ಅಂತ ಬರ್ಕೋತೀನಿ. ಇದು LHS ಆಗಿದೆ, ಇದು RHS ಆಗಿದೆ. ಈಗ ಒಂದು ಟೇಬಲ್ ಬರ್ಕೋಬೇಕಾಗತ್ತೆ. ಟೇಬಲ್ನಲ್ಲಿ ಎಲಿಮೆಂಟ್ಸ್ ಯಾವ್ಯಾವುದಿದೆ ಅಂತ ಮೊದಲನೇ ಕಾಲಮ್ಮು ಬರ್ಕೋಬೇಕು. ಎಲಿಮೆಂಟ್ಸ್ ನಂತರ LHS, ಅದರ ನಂತರ ಆಫ್ಟರ್ ರಿಯಾಕ್ಷನ್ ಏನಾಗ್ತಾ ಇದೆ ಅದು RHS. ಎಲಿಮೆಂಟ್ಸ್ ಯಾವ್ಯಾವುದಿದೆ, ಮೊದಲನೇದು ಬೇರಿಯಂನ BA ಅಂತ ಬರ್ಕೋತೀವಿ. ನೆಕ್ಸ್ಟ್ ಬರೋದು ಎಲಿಮೆಂಟು ಕ್ಲೋರಿನ್ ಎಲಿಮೆಂಟ್ ಇದೆ. ಇದಾದ ನಂತರ ಇಲ್ಲಿ ಪೊಟ್ಯಾಷಿಯಮ್ ಇದೆ, ಅದ ನಂತರ ಸಲ್ಫರ್, S ಅಂದರೆ ಸಲ್ಫರು. ನೆಕ್ಸ್ಟ್ ಲಾಸ್ಟಲ್ಲಿರುವಂಥದ್ದು ಆಕ್ಸಿಜನ್. ಈ ಥರ ಮೊದಲು ಎಲಿಮೆಂಟ್ ನೇಮ್ಗಳನ್ನ ಬರ್ಕೊಳ್ಳೋಣ. ಈಗ ಇದನ್ನು ಮೊದಲನೇ ಸ್ಟೆಪ್ ಅಂತ ಅನ್ಕೋತಾ ಇದ್ದೀನಿ. ಫಸ್ಟ್ ಸ್ಟೆಪ್, LHSನಲ್ಲಿ ಬೇರಿಯಂ ಆ್ಯಟಮ್ಗಳು ಎಷ್ಟಿದೆ? ಒಂದೇ ಒಂದು ಬೇರಿಯಂ ಆ್ಯಟಮ್ ಇದೆ. ಅದೇ ರೀತಿ RHSನಲ್ಲಿ ಫಸ್ಟ್ ಸ್ಟೆಪ್ನಲ್ಲಿ ಬೇರಿಯಂ ಆ್ಯಟಮ್ ಎಷ್ಟಿದೆ ಅಂತ ನೋಡೋಣ. ಇಲ್ಲೂ ಕೂಡ ಒಂದೇ ಒಂದು ಬೇರಿಯಂ ಆ್ಯಟಮ್ ಇದೆ. ನೆಕ್ಸ್ಟ್ ಇರೋದು ಕ್ಲೋರಿನ್ LHSಲ್ಲಿ 2 ಆ್ಯಟಮ್ ಕ್ಲೋರಿನ್ಗಳಿದೆ. ಇಲ್ಲಿ RHSನಲ್ಲಿ ಕ್ಲೋರಿನ್ ಕೇವಲ ಒಂದೇ ಒಂದು ಆ್ಯಟಮ್ ಇದೆ, Cl ಅಂತ ಇಲ್ಲಿದೆ ನೋಡಿ. ಇದು ಕ್ಲೋರಿನ್ ಒಂದೇ ಒಂದು ಆ್ಯಟಮ್ RHSನಲ್ಲಿ. ಪೊಟ್ಯಾಷಿಯಂ LHSನಲ್ಲಿ 2 ಇದೆ. LHS. ಆಫ್ಟರ್ ರಿಯಾಕ್ಷನ್ ಪೊಟ್ಯಾಷಿಯಂ ಇಲ್ಲಿ ಕೇವಲ ಒಂದೇ ಒಂದು ಪೊಟ್ಯಾಷಿಯಂ ಇದೆ. ಇದರ ನಂತರ ಸಲ್ಫರ್, ಬಿಫೋರ್ ರಿಯಾಕ್ಷನ್ ಒಂದೇ ಒಂದು ಸಲ್ಫರ್ ಆ್ಯಟಮ್ ಇದೆ. ಆಫ್ಟರ್ ರಿಯಾಕ್ಷನ್ ಇಲ್ಲೂ ಕೂಡ ಒಂದೇ ಒಂದು ಸಲ್ಫರ್ ಆ್ಯಟಮ್ ಇದೆ. ನೆಕ್ಸ್ಟು ಆಕ್ಸಿಜನ್, ಬಿಫೋರ್ ರಿಯಾಕ್ಷನ್ 4 ಇದೆ LHSನಲ್ಲಿ. RHSನಲ್ಲಿ ಆಕ್ಸಿಜನ್ ಇಲ್ಲೂ ಕೂಡ 4 ಇದೆ. ಫಸ್ಟು ನಾವು ಈ ಥರ ಬರ್ಕೋಬೇಕು ಪ್ರತಿಯೊಂದು ಎಲಿಮೆಂಟ್ಗೂ. ಈಗ ಬೇರಿಯಂ ನಂಬರ್ ಆಫ್ ಆ್ಯಟಮ್ಸ್ ಈಕ್ವಲ್ ಇದೆ. ಕ್ಲೋರಿನ್ನಲ್ಲಿ RHSನಲ್ಲಿ ಕಮ್ಮಿ ಇದೆ. ಕ್ಲೋರಿನ್ಗೆ RHSನಲ್ಲಿ ಒಂದು ಆ್ಯಟಮ್ ಕಮ್ಮಿ ಇದೆ. ಅದೇ ಥರ ಪೊಟ್ಯಾಷಿಯಮ್ಗೂ ಅಷ್ಟೇ. ಸಲ್ಫರ್ ಆಲ್ರೆಡಿ ಬ್ಯಾಲೆನ್ಸ್ ಇದೆ, ಆಕ್ಸಿಜನ್ ಆಲ್ರೆಡಿ ಬ್ಯಾಲೆನ್ಸ್ ಇದೆ. ಈಗ ಕಮ್ಮಿ ಯಾವ ಎಲಿಮೆಂಟ್ನ ನಾವು ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ಬೋದು ಅಂತ ನಾವೀಗ ಫಸ್ಟ್ ನೋಡಬೇಕು. ಇಲ್ಲಿ ನೋಡಿ, ಕ್ಲೋರಿನ್ LHSನಲ್ಲಿ ಕ್ಲೋರಿನ್ ಜಾಸ್ತಿ ಇದೆ, RHSನಲ್ಲಿ ಕಮ್ಮಿ ಇದೆ. ನಾನು ಈಗ ಇಲ್ಲಿ ಯಾವುದಾದ್ರೂ ಒಂದು ನಂಬರ್ಗಳನ್ನ ಬರ್ಕೋಬೋದು, ಅಥವಾ ಈ ಟರ್ಮ್ನ ನಾನು ಏನು ಮಾಡ್ಬೋದು, ಮಾಡಿಫೈ ಮಾಡ್ಬೋದು. ಇದೊಂದು ಕಾಂಪೌಂಡು, ಇಲ್ಲಿ ಕೆಲವೊಂದು ನಂಬರ್ಗಳನ್ನ ಆ್ಯಡ್ ಮಾಡೋದ್ರಿಂದ ನಾನು ಈಕ್ವೇಷನ್ನ ಮಾಡಿಫೈ ಮಾಡ್ಬೋದು. ನಂಬರ್ಗಳನ್ನ ಎಲ್ಲಿ ಬರ್ಕೋಬೇಕು ಅಂದರೆ ಈ ಕಾಂಪೌಂಡ್ ಇರುತ್ತಲ್ಲ ಇದರ ಹಿಂದುಗಡೆ ಬರ್ಕೋಬೇಕು. ಕಾಂಪೌಂಡ್ನ ಕೆಳಗಡೆ ಅಥವಾ 2 ಎಲಿಮೆಂಟ್ಗಳ ಮಧ್ಯದಲ್ಲಿ ಬರ್ಕೋಬಾರ್ದು. ಕಾಂಪೌಂಡ್ನ ಹಿಂದುಗಡೆ ಎಡಗಡೆ ಬರ್ಕೋಬೇಕಾಗತ್ತೆ. ಇಲ್ಲಿ ನಾನೀಗ ಕ್ಲೋರಿನ್ನ ನಾನು ಈಸಿಯಾಗಿ ಮಾಡಿಫೈ ಮಾಡ್ಬೋದು.
ಇಲ್ಲಿ ಆರ್ ಎಚ್ ಎಸ್ನಲ್ಲಿ ಕಮ್ಮಿ ಇರೋದ್ರಿಂದ ಕ್ಲೋರಿನ್ ಆ್ಯಟಮ್ಗಳು ಆರ್ ಎಚ್ ಎಸ್ನಲ್ಲಿ ನಾನು ಕ್ಲೋರಿನ್ ಸಂಖ್ಯೆನ ಜಾಸ್ತಿ ಮಾಡ್ತೀನಿ. ಎರಡನೇ ಸ್ಟೆಪ್ಪು ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಸೆಕೆಂಡ್ ಸ್ಟೆಪ್ನ ನಾನು ಬರ್ಕೋತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಇಲ್ಲಿ ಇದೇ ಥರ ಬರ್ಕೋಬೇಕಾಗತ್ತೆ ನೋಡಿ. ಎಲ್ ಎಚ್ ಎಸ್ ನಾನೇನು ಚೇಂಜಸ್ ಮಾಡ್ತಾ ಇಲ್ಲ. BaCl2 ಹಾಗೆ ಬರ್ಕೋತೀನಿ. BaCl2 ಏನು ಚೇಂಜಸ್ ಇಲ್ಲ. K2SO4 LHS ಅಲ್ಲಿ ಏನೂ ಚೇಂಜಸ್ ಇಲ್ಲ. RHSನಲ್ಲೂ ಕೂಡ BaSO4 ನಾನು ಏನು ಚೇಂಜಸ್ ಮಾಡ್ತಾ ಇಲ್ಲ. ನಾನು ಚೇಂಜಸ್ ಮಾಡ್ತಾ ಇರೋದು ಇಲ್ಲಿ ಮಾತ್ರ 2KCl ಅಂತ ಬರಿತಾ ಇದ್ದೀನಿ. ಈಗ 2KCl ಅಂತ ಬರೆದೆ. ಈಗ ನಾವು ಮೊದಲನೇ ಸ್ಟೆಪ್ನ ಮರೆತುಬಿಡೋಣ. ಈ ಸ್ಟೆಪ್ನ ಆಮೇಲೆ ಇಲ್ಲಿ ಬರ್ಕೊಂಡಿರುವಂಥ ಈ ವ್ಯಾಲ್ಯೂಗಳನ್ನೆಲ್ಲ ಮರೆತುಬಿಡಿ. ಈಗ ಸೆಕೆಂಡ್ ಸ್ಟೆಪ್ನ ನೋಡಿ. ಸೆಕೆಂಡ್ ಸ್ಟೆಪ್ನಲ್ಲಿ ಬೇರಿಯಮ್ ಎಷ್ಟಿದೆ? ಒಂದು ಆ್ಯಟಮು. ಅದೇ ಸೆಕೆಂಡ್ ಸ್ಟೆಪ್ ಆರ್ ಎಚ್ ಎಸ್ನಲ್ಲಿ, ಇದು ಎಲ್ ಎಚ್ ಎಸ್ನಲ್ಲಿ ಒಂದು ಆ್ಯಟಮು. ಆರ್ ಎಚ್ ಎಸ್ನಲ್ಲಿ ಬೇರಿಯಮ್ ಎಷ್ಟಿದೆ? ಆರ್ ಎಚ್ ಎಸ್ನಲ್ಲಿ ಬೇರಿಯಮ್ ಆ್ಯಟಮ್ಸ್ ನೋಡಿ ಒಂದಿದೆ. ಅದೇ ಥರ ಕ್ಲೋರಿನ್ ಎರಡಿದೆ. ಈಗ ನಾನಿಲ್ಲಿ 2 ಅನ್ನೋ ನಂಬರ್ನ ಬರ್ಕೊಂಡಿರೋದ್ರಿಂದ ಕ್ಲೋರಿನ್ ಸಂಖ್ಯೆ ಏನಾಯಿತು? 2 ಆಯಿತು. ಈ 2 ಅನ್ನೋ ನಂಬರು ಪೊಟ್ಯಾಷಿಯಮ್ಗೂ ಸೇರಿದೆ, ಕ್ಲೋರಿನ್ಗೂ ಸೇರಿದೆ. ನಾನು 2 ಅಂತ ಇಲ್ಲಿ ಬರ್ಕೊಂಡ್ರೆ ಇದು ಪೊಟ್ಯಾಷಿಯಮ್ಗೆ ಮಾತ್ರ ಅಲ್ಲ, ಕ್ಲೋರಿನ್ಗೂ ಸೇರಿರುತ್ತೆ. ಆದ್ದರಿಂದ ಕ್ಲೋರಿನ್ನ ಸಂಖ್ಯೆ ಈಗ 2 ಆಯಿತು. ನೆಕ್ಸ್ಟು ಪೊಟ್ಯಾಷಿಯಮ್ ಎಲ್ ಎಚ್ ಎಸ್ ಅಲ್ಲಿ 2, ಪೊಟ್ಯಾಷಿಯಮ್ ಎಲ್ ಎಚ್ ಎಸ್ ಅಲ್ಲಿ 2. ನೆಕ್ಸ್ಟ್ ಇರುವಂಥ ಎಲಿಮೆಂಟು ಸಲ್ಫರು ಎಲ್ ಎಚ್ ಎಸ್ ಅಲ್ಲಿ 1, ಆರ್ ಎಚ್ ಎಸ್ ಅಲ್ಲಿ 1. ಆಕ್ಸಿಜನ್ ಎಲ್ ಎಚ್ ಎಸ್ ಅಲ್ಲಿ 4, ಆರ್ ಎಚ್ ಎಸ್ನಲ್ಲಿ ಆಕ್ಸಿಜನ್ 4. ನಾವು ಈ ರೀತಿ ಮೊದಲು ಯಾವ ಎಲಿಮೆಂಟ್ನ ತಗೊಂಡ್ರೆ ಸುಲಭವಾಗಿ ಬ್ಯಾಲೆನ್ಸ್ ಮಾಡ್ಬೋದು, ಎಲ್ಲಿ ನಾವು ನಂಬರ್ನ ಆ್ಯಡ್ ಮಾಡಿದ್ರೆ ಸುಲಭವಾಗಿ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಐಡೆಂಟಿಫೈ ಮಾಡ್ಕೋಬೇಕು. ನಂತರ ಮುಂದಿನ ಸ್ಟೆಪ್ನ ಮುಂದುವರಿಸಬೇಕು. ಈಗ ನೋಡಿ, ಬೇರಿಯಮ್ ಬ್ಯಾಲೆನ್ಸ್ ಆಗಿದೆ. ಎಲ್ ಎಚ್ ಎಸ್ ಅಲ್ಲೂ 1, ಆರ್ ಎಚ್ ಎಸ್ ಅಲ್ಲೂ 1. ಕ್ಲೋರಿನ್ 2, ಪೊಟ್ಯಾಷಿಯಮ್ ಎಲ್ ಎಚ್ ಎಸ್ 2, ಆರ್ ಎಚ್ ಎಸ್ ಆಲ್ಸೋ 2. ಸಲ್ಫರ್ 1. ಆಕ್ಸಿಜನ್ ಇನ್ ಎಲ್ ಎಚ್ ಎಸ್ 4 ಆಟಮ್ಸ್ ಆರ್ ದೇರ್. ಆರ್ ಎಚ್ ಎಸ್ನಲ್ಲೂ ಎಷ್ಟಿದೆ? 4 ಆಟಮ್ಸ್ ಇದೆ. ಈಗ ಈ ಈಕ್ವೇಷನ್ ಏನಾಯಿತು? ಬ್ಯಾಲೆನ್ಸ್ ಆಯಿತು. ಕಡೆಗೆ ನಾನು ದಿಸ್ ಈಸ್ ಎ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಂತ ಬರಿತೀನಿ. ದಿಸ್ ಈಸ್ ಎ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಹೀಗೆ ನಾವು ಬರಿಬೇಕಾಗತ್ತೆ. ಮತ್ತೊಂದು ಕೆಮಿಕಲ್ ಈಕ್ವೇಷನ್ನ ತಗೊಂಡು ನಾನು ಆಲ್ರೆಡಿ ಸ್ಟೆಪ್ 1 ಬರೆದಿದ್ದೀನಿ. ಅವರು ಪ್ರಾಬ್ಲಮಲ್ಲಿ ಮೊದಲನೇ ಸೆಂಟೆನ್ಸ್ನ ಮಾತ್ರ ಕೊಟ್ಟಿರ್ತಾರೆ. ಅಲ್ಯೂಮಿನಿಯಂ ಕಾಪರ್ ಕ್ಲೋರೈಡ್ ಜೊತೆ ಸೇರಿಕೊಂಡು ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ಕಾಪರ್ನ ಕೊಡ್ತಾ ಇದೆ. ನಾವು ಮೊದಲಿಗೆ ಕೆಮಿಕಲ್ ನೇಮನ್ನು ಬರ್ಕೋಬೇಕು. ಸೊಲ್ಯೂಷನ್ ಇಲ್ಲಿಂದ ಶುರು ಆಗ್ತಾ ಇದೆ. ಇದು ಸೊಲ್ಯೂಷನ್ನು. ಈ ಸ್ಟೆಪ್ಪಿಂದ ಸೊಲ್ಯೂಷನ್ ಇಲ್ಲಿ ಶುರು ಆಗ್ತಾ ಇದೆ. ಮೊದಲನೇ ಲೈನು ಬರೀ ಕ್ವಶನ್ನು. ಅಲ್ಯೂಮಿನಿಯಂ ಕಾಪರ್ ಕ್ಲೋರೈಡ್ ಮತ್ತು ಅಲ್ಯೂಮಿನಿಯಂ ಕ್ಲೋರೈಡ್ ಈ ಫಾರ್ಮುಲಾಗಳನ್ನೆಲ್ಲ ನಾವು ಈ ರೀತಿ ಬರ್ಕೋಬೇಕು ಈ ಈಕ್ವೇಷನ್ ಪ್ರಕಾರ. ಅದಾದ ನಂತರ ಎಲಿಮೆಂಟ್ ಯಾವ್ಯಾವುದಿದೆ? ಅಲ್ಯೂಮಿನಿಯಂ ಇದೆ, ನೆಕ್ಸ್ಟು ಕಾಪರ್ ಇದೆ, ಅದಾದ ಮೇಲೆ ಕ್ಲೋರಿನ್ ಇದೆ. ಮೊದಲನೇ ಸ್ಟೆಪ್ಪಲ್ಲಿ ಎಲ್ ಎಚ್ ಎಸ್ ಅಲ್ಲಿ ಅಲ್ಯೂಮಿನಿಯಂ ಬರೀ 1 ಆ್ಯಟಮ್ ಇದೆ. ಆರ್ ಎಚ್ ಎಸ್ನಲ್ಲಿ ಅಲ್ಯೂಮಿನಿಯಂ 1 ಆ್ಯಟಮ್ ಇದೆ. ಅದೇ ಥರ ಕಾಪರ್ ಎಲ್ ಎಚ್ ಎಸ್ನಲ್ಲಿ 1 ಆ್ಯಟಮ್, ಆರ್ ಎಚ್ ಎಸ್ನಲ್ಲಿ ಕಾಪರ್ ಇಲ್ಲೂ ಕೂಡ 1 ಆ್ಯಟಮ್ ಇದೆ. ಈಗ ಎಲ್ ಎಚ್ ಎಸ್ನಲ್ಲಿ ಕ್ಲೋರಿನ್ ಆ್ಯಟಮ್ಸು ಕಮ್ಮಿ ಇದೆ, ಆರ್ ಎಚ್ ಎಸ್ನಲ್ಲಿ ಜಾಸ್ತಿ ಇದೆ. ಇಲ್ಲಿ 3 ಇರೋದ್ರಿಂದ ನಾನಿಲ್ಲಿ ಕ್ಲೋರಿನ್ ಆ್ಯಟಮ್ಸ್ನ 3 ಮಾಡ್ಕೊಳ್ಳೋಕ್ಕೆ ಸಾಧ್ಯನಾ? ಹಿಂದೆ ಏನಾದ್ರು 3 ಬರೆದ್ರೆ ನನಗೆ ಎಷ್ಟಾಗುತ್ತೆ ಒಟ್ಟು ಕ್ಲೋರಿನ್ ಆ್ಯಟಮ್ಸು? 3 × 2 6 ಕ್ಲೋರಿನ್ ಆ್ಯಟಮ್ಸ್ ಆಗುತ್ತೆ. ಆಗ ನಾನೇನು ಮಾಡ್ಬೋದು? ಈ ಜಾಗದಲ್ಲಿ 2 ಬರಿಬೇಕಾಗತ್ತೆ. ಇಲ್ಲಿ 6 ಕ್ಲೋರಿನ್ ಆ್ಯಟಮ್ಸ್ ಆಯಿತು, ಇಲ್ಲಿ 2 ಬರೆದ್ರೆ ಈ 2 3 ಜೊತೆ ಮಲ್ಟಿಪ್ಲೈ ಆಗಿ 6 ಕ್ಲೋರಿನ್ ಆ್ಯಟಮ್ಸ್ ಆಯಿತು. ಎಲ್ ಎಚ್ ಎಸ್ನಲ್ಲೂ 6 ಕ್ಲೋರಿನ್ ಆ್ಯಟಮ್ಸು, ಆರ್ ಎಚ್ ಎಸ್ನಲ್ಲೂ ಅವಾಗ 6 ಕ್ಲೋರಿನ್ ಆ್ಯಟಮ್ಸ್ ಆಗುತ್ತೆ. ನಾನು ಈ ಜಾಗದಲ್ಲಿ 3 ಬರೆದು ಈ ಜಾಗದಲ್ಲಿ 2 ಬರೆದ್ರೆ ಅಂದರೆ ನಾನೀಗ ಏನು ಮಾಡ್ತಾಯಿದ್ದೀನಿ, ಇಲ್ಲಿ 2 ಅಂತ ಇರೋ ಕಡೆ ಇಲ್ಲಿ ಎಲ್ ಎಚ್ ಎಸ್ನಲ್ಲಿ 3 ಅನ್ನೋ ನಂಬರಿಂದ ಮಲ್ಟಿಪ್ಲೈ ಮಾಡ್ತಾಯಿದ್ದೀನಿ. ಆರ್ ಎಚ್ ಎಸ್ಸಲ್ಲಿ ಕ್ಲೋರಿನ್ಗೆ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ನೋಡಿ ಸೆಕೆಂಡ್ ಸ್ಟೆಪ್ ಏನಾಯ್ತು ನೋಡಿ. ಸೆಕೆಂಡ್ ಸ್ಟೆಪ್
ಅಲ್ಯೂಮಿನಿಯಂ ಏನು ಚೇಂಜಸ್ ಮಾಡಲಿಲ್ಲ. ಇಲ್ಲಿ ನಾನೇನು ಇಂಟು 3 ಮಾಡ್ತಾಯಿದ್ದೀನಿ. 3CuCl2 ಅಂತ ಬರ್ಕೋತಾ ಇದ್ದೀನಿ ನಾನು. ಇದು ಏನನ್ನು ಕೊಡ್ತಾ ಇದೆ? 2AlCl3. ಇಲ್ಲಿ 2ನ ಆ್ಯಡ್ ಮಾಡಿದೆ, ಇಲ್ಲಿ 3ನ ಆ್ಯಡ್ ಮಾಡಿದೆ, ಅಂದರೆ ಈ ಕಾಂಪೌಂಡ್ ಹಿಂದ್ಗಡೆ ಬರ್ಕೊಂಡೆ ಅಂತ ಅರ್ಥ. ನೆಕ್ಸ್ಟು ಕಾಪರ್ನಲ್ಲಿ ಏನು ಚೇಂಜಸ್ ಮಾಡ್ತಾ ಇಲ್ಲ. ಇದು ಎರಡನೇ ಸ್ಟೆಪ್ದು LHS, ಎರಡನೇ ಸ್ಟೆಪ್ದು RHS. ಮೊದಲನೇ ಸ್ಟೆಪ್ನ ಈಗ ಮರೆತು ಬಿಡಿ, ಈ ಈಕ್ವೇಷನ್ನು ನೋಡಬೇಡಿ. ಎರಡನೇ ಸ್ಟೆಪ್ ಈಕ್ವೇಷನ್ನ ನೋಡಿ. ಅಲ್ಯೂಮಿನಿಯಂ ಎಷ್ಟಿದೆ ಆ್ಯಟಮ್ಸು? LHS ಅಲ್ಲಿ 1 ಇದೆ. RHS ಅಲ್ಲಿ ಅಲ್ಯೂಮಿನಿಯಂ ಆ್ಯಟಮ್ಸ್ ಎಷ್ಟಾಯಿತು? ಸೆಕೆಂಡ್ ಸ್ಟೆಪ್ಪಲ್ಲಿ RHSನಲ್ಲಿ ಅಲ್ಯೂಮಿನಿಯಂ ಆ್ಯಟಮ್ಸು 2 ಆಯಿತು. ಕಾಪರ್ ಆ್ಯಟಮ್ಸ್ LHSನಲ್ಲಿ 3 ಇದೆ. RHSನಲ್ಲಿ ಕಾಪರ್ ಆ್ಯಟಮ್ಸ್ ಎಷ್ಟಿದೆ? ಬರೀ ಒಂದೇ ಒಂದಿದೆ. ಅದೇ ಥರ ಕ್ಲೋರಿನ್ ಆ್ಯಟಮ್ಸ್ LHSನಲ್ಲಿ ಈ 3 ಅನ್ನೋದು ಕಾಪರ್ಗೂ ಸೇರಿದೆ, ಕ್ಲೋರಿನ್ಗೂ ಸೇರಿದೆ. 3 ಇಂಟು ಏನಾಯಿತು? 2 ಆಯಿತು. ಕ್ಲೋರಿನ್ ಒಟ್ಟು 6, LHSನಲ್ಲಿ 6, RHSನಲ್ಲಿ ಎಗೇನ್ 2 ಇಂಟು 3 ಎಷ್ಟಾಯಿತು? 6 ಆಯಿತು. ಈಗ ಇದು ಬ್ಯಾಲೆನ್ಸ್ ಆಗೋಯ್ತು, ಕ್ಲೋರಿನ್ ಬ್ಯಾಲೆನ್ಸ್ ಆಗೋಯ್ತು. ಕಾಪರು LHSನಲ್ಲಿ ಜಾಸ್ತಿ ಇದೆ, RHSನಲ್ಲಿ ಕಮ್ಮಿ ಇದೆ. ಇಲ್ಲಿ ಬರೀ ಒಂದೇ ಒಂದಿರೋದ್ರಿಂದ ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಲ್ಲಿ 3 ಅಂತ ಬರ್ಕೋಬೋದು. ಯಾಕೆ? LHSನಲ್ಲಿ 3 ಇದೆ, ಇಲ್ಲೂ ನಾನು ಹಿಂದ್ಗಡೆ 3 ಅಂತ ಬರ್ಕೊಂಡ್ರೆ ಕಾಪರ್ ಬ್ಯಾಲೆನ್ಸ್ ಆಗುತ್ತೆ. ನೆಕ್ಸ್ಟು ಅಲ್ಯೂಮಿನಿಯಮ್ಮು LHSಲ್ಲಿ ಬರೀ ಒಂದೇ ಒಂದು ಆ್ಯಟಮ್ ಇದೆ, ಆದರೆ RHSನಲ್ಲಿ 2 ಇದೆ. ನಾನು ಈಕ್ವಲ್ ಮಾಡ್ಕೋಬೇಕು ಅಂದರೆ ಹಿಂದ್ಗಡೆ ಏನು ಬರ್ಕೋಬೇಕು? ಇಲ್ಲಿ ಥರ್ಡ್ ಸ್ಟೆಪ್ಪಲ್ಲಿ ಅಲ್ಯೂಮಿನಿಯಮ್ಗೆ 2Al ಅಂತ ಬರ್ಕೋತೀನಿ. ಯಾಕೆ? RHSಲ್ಲಿ ಒಂದು ಜಾಸ್ತಿ ಇದೆ, ಇಲ್ಲಿ 2 ಇದೆ. ಅದಕ್ಕೋಸ್ಕರ LHSನಲ್ಲೂ ನಾನೇನು ಮಾಡಿದೆ? 2 ಅಂತ ಬರ್ಕೊಂಡೆ. ಪ್ಲಸ್ ಇದನ್ನೇನು ಚೇಂಜಸ್ ಮಾಡಲ್ಲ, 3CuCl2 ಹಾಗೆ ಇಟ್ಕೋತೀನಿ. ಇದಾದ ನಂತರ ನೆಕ್ಸ್ಟ್ ನೋಡಿ, ಈ 2AlCl3 ಇದನ್ನು ಹಾಗೆ ಇಟ್ಕೋತೀನಿ, ಏನು ಚೇಂಜಸ್ ಇಲ್ಲ. ನಮಗಿಲ್ಲಿ ಜಾಸ್ತಿ ಆಗಿದ್ದೀಗ ಕಾಪರ್, ಇಲ್ಲಿ ಕಾಪರ್ ಜಾಸ್ತಿ ಇರೋದ್ರಿಂದ ನಾವೇನು ಮಾಡೋಣ? ಕಾಪರ್ನ ಈಗ ಇಲ್ಲಿ ಇನ್ಕ್ರೀಸ್ ಮಾಡಬೇಕು. 3Cu ಬರ್ಕೋತೀನಿ, 3Cu. ಸೆಕೆಂಡ್ ಸ್ಟೆಪ್ನ ಈಗ ಮರೆತು ಬಿಡಿ ಅಂದರೆ ಅದನ್ನು ನೋಡಬಾರ್ದು ಅಂತ ಅರ್ಥ. ನಾವೀಗ ಮುಂದಿನ ಸ್ಟೆಪ್ಗೆ ನಮಗೆ ಈ ಡೇಟಾ ತುಂಬ ಮುಖ್ಯ. ಈಗ ಇಲ್ಲಿ ಅಲ್ಯೂಮಿನಿಯಂ ಎಷ್ಟಿದೆ? ಥರ್ಡ್ ಸ್ಟೆಪ್ LHS, ಅಲ್ಯೂಮಿನಿಯಂ ಥರ್ಡ್ ಸ್ಟೆಪ್ LHSಲ್ಲಿ 2, RHSನಲ್ಲೂ ಕೂಡ 2. LHSನಲ್ಲಿ ಕಾಪರ್ ಎಷ್ಟಾಯಿತು? 3Cu. RHSನಲ್ಲಿ ಕಾಪರ್ 3Cu. ಅದೇ ಥರ ಕ್ಲೋರಿನ್ LHSನಲ್ಲಿ 3 ಇಂಟು 2 6, RHSನಲ್ಲಿ ಕ್ಲೋರಿನ್ 3 ಇಂಟು 2 6. ನೋಡಿ, ಅಲ್ಯೂಮಿನಿಯಂ 2 ಬ್ಯಾಲೆನ್ಸ್ಡ್, ಕಾಪರ್ 3 ಬ್ಯಾಲೆನ್ಸ್ ಆಗಿದೆ, ಕ್ಲೋರಿನ್ 6 ಬ್ಯಾಲೆನ್ಸ್ ಆಗಿದೆ. ನಾವು ಈ ಥರ ಬ್ಯಾಲೆನ್ಸಿಂಗ್ನ ಮಾಡಬೇಕಾಗತ್ತೆ. ಈಗ ಇಲ್ಲಿ ಕಾಣ್ತಾ ಇರುವಂಥ ಈಕ್ವೇಷನ್, ಕೆಮಿಕಲ್ ಈಕ್ವೇಷನ್ನ ನೀವು ಹೋಮ್ವರ್ಕ್ ಆಗಿ ತೊಗೋಬೋದು. ಇದಕ್ಕೆ ಬ್ಯಾಲೆನ್ಸಿಂಗ್ ಟ್ರೈ ಮಾಡಿ. ನಿಮಗೇನಾದ್ರು ಗೊತ್ತಾಗದೇ ಇದ್ದರೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಏನೇ ಡೌಟ್ಸ್ಗಳಿದ್ರೂ ಬೇಕಾದರೆ ಕೇಳ್ಬೋದು. ಥ್ಯಾಂಕ್ ಯು.